ಓಂ ಮಹಾಗಣಾಧಿಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಲಲಿತಾ ಸಹಸ್ರನಾಮ ಸ್ತೋತ್ರ. ಈ ಪ್ರವಚನ ಮಾಡೋ ಮುಂಚೆ, ಲಲಿತಾ ಸಹಸ್ರನಾಮದ ಬಗ್ಗೆ ಮಾತಾಡೋ ಮುಂಚೆ ನನಗೊಂದು ಅನಿಸ್ತು, ಲಲಿತಾ ಸಹಸ್ರನಾಮನ ಬಗ್ಗೆನೇ ಫಸ್ಟ್ ಸ್ಟಾರ್ಟ್ ಮಾಡಿಬಿಡ್ಬೇಕಾ? ಅಥವಾ ನಮ್ಮ ಸಂಪ್ರದಾಯ ಒಂದು ವಿಷಯ ಹೇಳುತ್ತೆ, ಏನು, ವಿನಾಯಕನ್ನ ಫಸ್ಟ್ ಪೂಜೆ ಮಾಡಬೇಕು, ಆದ್ಯವು ಪೂಜೆವು ಗಣಾಧಿಪ. ಹಾಗಾಗಿ ವಿನಾಯಕನ ಬಗ್ಗೆ ಏನಾದರೂ ಮಾತಾಡಬೇಕಾ? ಆದರೆ ಅಷ್ಟು ಜ್ಞಾನ ಇರಲಿಲ್ಲ ಗಣಪತಿ ಬಗ್ಗೆ ಅಷ್ಟು ಸಾಧನೆ ಮಾಡಿಲ್ಲ. ಏನು ಮಾತಾಡ್ತೀನಿ ಅಂತ ಹೇಳಿ ಸುಮ್ಮನೆ ಆದೆ. ಲಲಿತಾ ಸಹಸ್ರನಾಮನ ಪ್ರಾರಂಭ ಮಾಡಿಬಿಟ್ಟೆ. ಆದರೆ 7 ವರ್ಷ ಗ್ಯಾಪ್ ಬಂತು, ಇಲ್ಲ 3-4 ವರ್ಷ ಗ್ಯಾಪ್ ಬಂತು ಫಸ್ಟು. ಆಮೇಲೆ ಸರಿ ಇಲ್ಲ, ಈಗ ಕೂತ್ಕೊಳ್ಳೇಬೇಕು, ಈಗ ಅದನ್ನು ಮತ್ತೆ ಮಾಡಲೇಬೇಕು, ಅಮ್ಮನವ್ರ ಪ್ರೇರಣೆ ಆಗಿದೆ ಅಂತ ಹೇಳ್ಕೊಂಡು ಪುನಃ ಸ್ಟಾರ್ಟ್ ಮಾಡಿದ್ದೆ. ಆದ್ರೇನು 2-3 ಎಪಿಸೋಡ್ಸ್ ಆಯಿತು. ಆಮೇಲೆ ನನಗೆ ಬಂದಿರುವಂಥ ಒಂದು ಕೆಲಸಗಳು, ನನಗೆ ಆಗಿರುವಂಥ ಒಂದು ಆಟಂಕಗಳು 1-2 ಅಲ್ಲ. ಕೂತ್ಕೊಬೇಕು, ಸ್ವಲ್ಪ ಸಾಧನೆ ಮಾಡಬೇಕು. ಯಾಕೆಂತ ಅಮ್ಮನವ್ರ ಬಗ್ಗೆ ಮಾತಾಡುವಂತ ಅಂದರೆ ಅದೇನೋ ಚಾಟ್ ಜಿ ಪಿ ಟಿ ಅಲ್ಲ. ಒಂದು ಪ್ರಾಂಪ್ಟ್ ಕೊಟ್ಬಿಟ್ರೆ ಮಾತಾಡಲಿಕ್ಕೆ, ಅಮ್ಮನವ್ರು ಪ್ರಾಂಪ್ಟ್ ಕೊಡಬೇಕು, ಅಮ್ಮನವರೇ ಅದಕ್ಕೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡಬೇಕು, ಆವಾಗ ಮಾತ್ರ ಆಗುತ್ತೆ. ನಾನು ಕ್ಯಾಮ್ರಾ ಮುಂದೆ ಕೂತ್ಕೊತೀನಿ, ಮಾತು ಬರಲ್ಲ. 1 ಅಥವಾ 2, ಮಾತು ಬರ್ತಾನೆ ಇರುತ್ತೆ, ಅಮ್ಮನವ್ರು ಪ್ರೇರಣೆ ಕೊಡ್ತಾನೆ ಇರ್ತಾರೆ, ಆದರೂ ಕೂತ್ಕೊಳ್ಳಲಿಕ್ಕೆ ಟೈಮ್ ಸಾಕಾಗಲ್ಲ, ಅಥವಾ ಆ ಸಿಚುವೇಶನ್ ಬರಲ್ಲ. ಈ ಥರ ಆಗ್ತಿತ್ತು. ಅಮ್ಮನವ್ರ ದರ್ಶನ 2-3 ಸಲ ಮಾಡ್ಕೊಂಡಿದ್ದಾಯಿತು. ಹಯಗ್ರೀವ ಸ್ವಾಮಿ ದರ್ಶನನೂ ಮಾಡ್ಕೊಂಡಿದ್ದಾಯಿತು. ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತ ಇಚ್ಛೆ ಇದೆ, ಆದರೆ ಬರ್ತಾ ಇಲ್ಲ. ಆವಾಗ ಒಂದು ಕಥೆ ಕೇಳಿದೆ, ಗೊತ್ತಿರೋದೆ, ಮತ್ತೆ ಇನ್ನೊಂದು ಸಲ ನೆನಪು ಬಂದಿರುವಂಥ ಒಂದು ಕಥೆ. ಏನು, ಪಾರ್ವತಿ ಪರಮೇಶ್ವರರು ಅವರ ಮದುವೆ ಆಗೋ ಮುಂಚೆ ವಿನಾಯಕನಿಗೆ ಗಣಪತಿಗೆ ಪೂಜೆ ಮಾಡಿದ್ರು ಅಂತ ಒಂದು ಕಥೆ ಕೇಳಿದೆ. ಆವಾಗ ನನಗೆ ಕನೆಕ್ಟ್ ಆಯಿತು, ಹೌದಲ್ವಾ, ಈಗ ಗಣಪತಿಯ ಬಗ್ಗೆ ಮಾತಾಡಬೇಕು ಅಂತ ಫಸ್ಟ್ ಪ್ರೇರಣೆ ಆಯಿತು. ಗಣಪತಿಯ ಬಗ್ಗೆ ಸಾಧನೆ ಮಾಡೋಣ, ಫಸ್ಟ್ ಗಣಪತಿಯನ್ನು ಇಟ್ಕೊಂಡು ಸಬ್ಜೆಕ್ಟಾಗಿ ತಗೊಂಡು ಆಮೇಲೆ ಲಲಿತಾ ಸಹಸ್ರನಾಮಕ್ಕೆ ಹೋಗೋಣ ಅನ್ನೋವಂಥ ಒಂದು ಪ್ರೇರಣೆ ಆಯಿತು. ಆವಾಗ ಎಲ್ಲ ಕಾಲ ಕೂಡಿ ಬಂತು ಅಂತ ಹೇಳ್ತಾರೆ ನೋಡಿ. ಗಣಪತಿ ಬಗ್ಗೆ ಎಷ್ಟೊಂದು ಹಲವಾರು ಮುಖಾಂತರವಾಗಿ ಗಣಪತಿಯೇ ಅವರ ಅನುಗ್ರಹದಿಂದ, ಸಂಪೂರ್ಣ ಗಣಪತಿ ಅನುಗ್ರಹದಿಂದ ಸ್ವಲ್ಪ ಗಣಪತಿಯ ಜ್ಞಾನದ ಬಗ್ಗೆ ತಿಳುವಳಿಕೆ ಬಂದು, ಸರಿ ಗಣಪತಿ ಬಗ್ಗೆ ಫಸ್ಟ್ ಮಾತಾಡೋಣ. ಏನು ಮಾತಾಡ್ಬೋದು ಅಂತಂದರೆ, ಗಣಪತಿ ಅಷ್ಟೋತ್ತರ ಶತನಾಮಾವಳಿ. ನಾನೇನು ಪಂಚರತ್ನ ಸ್ತೋತ್ರವೋ ಅಥವಾ ನಮ್ಮ 16 ನಾಮಗಳಿದೆ ಗಣಪತಿ, ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಆದ್ರೂ ಆ ಥರದ್ದು ಏನಾಗಿಲ್ಲ. ಗಣಪತಿ ಆಜ್ಞೆ ಆಯಿತು, ಏನು, ಅಷ್ಟೋತ್ತರ ಶತನಾಮಾವಳಿ ಅಷ್ಟೇ. ಹಾಗಾಗಿ ನಾವು ಬರುವಂಥ ಒಂದು ಎಪಿಸೋಡ್ನಲ್ಲಿಂದ ಗಣಪತಿಯ ಅಷ್ಟೋತ್ತರ ನಾಮಗಳಿಂದ ಗಣಪತಿ ವೈಭವನ ತಿಳ್ಕೊಳ್ಳೋಣ. ಯಥಾರ್ಥವಾಗಿ ಇವತ್ತು ಮಾಡಬಾರ್ದಿತ್ತು, ನನಗೆ ಹುಷಾರಿಲ್ಲ. ಆದ್ರೂ ಇವತ್ತು ಸಂಕಷ್ಟಿ ಆಗಿರೋದ್ರಿಂದ ಆ ಗಣಪತಿ ಅನುಗ್ರಹ ಬೇಕು ಅಂತ ಫಸ್ಟ್ ವಿಡಿಯೋ ರಿಲೀಸ್ ಆಗಬೇಕು ಅನ್ನೋವಂಥ ಒಂದು ಇಚ್ಛೆಯಿಂದ ಆ ಗಣಪತಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಮೊದಲನೇ ನಾಮ ಸ್ಮರಣೆ ಮಾಡಿಕೊಳ್ಳೋಣ. ಆಮೇಲೆ ಬರುವಂಥ ಒಂದು ಎಪಿಸೋಡಲ್ಲಿ ವಾರಕ್ಕೆ ಒಂದೊಂದು ಎಪಿಸೋಡ್ ಆಗಿ ನಾವು ನೋಡಿಕೊಂಡು ಬರುವಂಥ ಒಂದು ಎಪಿಸೋಡಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ, ವಿಸ್ತಾರವಾಗಿ ಮಾತಾಡೋಣ ಅಂತ ಅನಿಸ್ತು. ಮೊದಲನೇ ನಾಮ ಓಂ ಗಜಾನನಾಯ ನಮಃ. ಗಣಪತಿ ಅಂತ ಅಂದಿದ ತಕ್ಷಣ ಎಲ್ಲರಿಗೂ ಖುಷಿ, ಚಿಕ್ಕವರಿಂದಾನೂ ದೊಡ್ಡವರಿಂದಾನೂ ಎಲ್ಲರಿಗೂ ಗಣಪತಿಯನ್ನು ಇಷ್ಟ ಇಲ್ಲದೇ ಇರೋವಂಥವ್ರು ಯಾರೂ ಇಲ್ಲ. ಹಾಗಾಗಿ ಯಾಕೆ ಗಜವದನ ಅಂತಂದರೆ, ಆನೆ ಅಂತಂದರೆ ಎಲ್ಲರಿಗೂ ಇಷ್ಟ, ಅದೊಂದು ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಅಂಥ ಒಂದು ಗಜವದನ ಆಗಿರುವಂಥ ಒಂದು ಗಜಾನನಾಯ ನಮಃ ಅನ್ನೋವಂಥ ಒಂದು ಆ ಗಣಪತಿ ನಮಗೆಲ್ಲರಿಗೂ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಆ ಗಣಪತಿ ಅನುಗ್ರಹವನ್ನು ಬೇಡಿಕೊಂಡು ಆ ಗಣಪತಿ ಎಲ್ಲರಿಗೂ ಸಂತೋಷ ಕೊಡಲಿ ಅಂತ ಮೊದಲನೇ ನಾಮನ ಸ್ಮರಣೆ ಮಾಡಿದ್ವಿ. ಬರೋವಂಥ ಒಂದು ಎಪಿಸೋಡಲ್ಲಿ ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡೋಣ, ಸ್ಮರಣೆ ಮಾಡೋಣ. ಸ್ವಸ್ತಿ.